ನಮಸ್ಕಾರ, ಜೈ ಹಿಂದ್ ಎಲ್ಲರಿಗೂ. ಎಲ್ಲರೂ ಕೂಡ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪಾ ಅಂದ್ರೆ ಇವತ್ತಿನ ದಿನ ನಾವು ಅಗ್ನಿವೀರ್ ವಾಯು ಒಳಗಡೆ ನಿಮಗೆ ಅಪ್ಲಿಕೇಶನ್ ಕರೆದಿರೋದು. ಹಾಗಾಗಿ ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ. ಹಾಗಾಗಿ ಈ ಒಂದು ವಿಡಿಯೋ ನಾವು ಮಾಡ್ತಾ ಇದ್ದೀನಿ. ಯಾರೆಲ್ಲ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಿದ್ರು, ಅವರೆಲ್ಲರೂ ಇವಾಗಲೇ ಹೋಗ್ಬಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಗೇನೆ ಯಾರೆಲ್ಲ ನೀವು ಇಂಡಿಯನ್ ಏರ್ ಫೋರ್ಸ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ಕೊಂಡಿದ್ರು, ಅವರೆಲ್ಲರಿಗೂ ಈ ಒಂದು ವಿಡಿಯೋನ ತಪ್ಪದೆ ಶೇರ್ನ ಮಾಡಿ. ಇಂಡಿಯನ್ ಏರ್ ಫೋರ್ಸ್ ಒಳಗಡೆ ನಿಮಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇದ್ರೊಳಗಡೆ ನಿಮಗೆ 2 ಸ್ಟೇಜ್ ಅಲ್ಲಿ ಅಪ್ಲಿಕೇಶನ್ ಕರೆದಿರೋದು. ಅದ್ರೊಳಗಡೆ ನಿಮಗೆ ಎಕ್ಸ್ ಹಾಗೇನೆ ವೈ ಗ್ರೂಪ್ ಒಳಗಡೆ ಕರೆದಿರೋದು. ಯಾರೆಲ್ಲ ನೀವು 12th ಪಾಸ್ ಆಗಿದ್ರು, ಅದ್ರೊಳಗಡೆ ನೀವು ಫಿಸಿಕ್ಸ್ ಹಾಗೇನೆ ಕೆಮಿಸ್ಟ್ರಿನ ಪಾಸ್ ಆಗಿದ್ರು, ಅವರೆಲ್ಲರೂ ವೈ ಇದು ಎಕ್ಸ್ ಒಳಗಡೆ ನೀವು ಅಪ್ಲೈನ ಮಾಡಬಹುದು. ಹಾಗೇನೆಲ್ಲ ಉಳ್ಕಿದ್ ಬಾಕಿ ಎಲ್ಲ 12th ಎಲ್ಲ ಪಾಸ್ ಆಗಿದ್ರು, ನೀವೆಲ್ಲರೂ ವೈ ಒಳಗಡೆ ಅಪ್ಲಿಕೇಶನ್ ಅಪ್ಲೈನ ಮಾಡ್ಬೋದು. ಹಾಗೇನೆ ಇದ್ರೊಳಗಡೆ ಹೈಟ್ ಎಷ್ಟಿರುತ್ತಪ್ಪ ಅಂದ್ರೆ, ಇದನ್ನ ಅಪ್ಲೈ ಬಂದ್ಬಿಟ್ಟು ಮೇಲ್ಸ್ ಆಮೇಲೆ ಫಿಮೇಲ್ ಅಂದ್ರೆ ಗಂಡು ಮತ್ತು ಹೆಣ್ಣು ಇಬ್ರು ಕೂಡ ಆರಾಮಾಗಿ ಅಪ್ಲೈನ ಮಾಡಬಹುದು. ಹಾಗೇನೆ ಮೇಲ್ ಮತ್ತು ಫಿಮೇಲ್ಗೆ ಹೈಟ್ ಎಷ್ಟಿರ್ಬೇಕಪ್ಪ ಅಂದ್ರೆ ಮಿನಿಮಮ್ ಆಗಿ 152 ಸೆಂಟಿಮೀಟರ್ ಹೈಟ್ ಇರಬೇಕು. ಆಮೇಲೆ ನಿಮ್ಮ ಹೈಟ್ ತಕ್ಕಾಗೆ ವೇಟ್ ಕೂಡ ಇರಬೇಕಾಗುತ್ತೆ. ನಿಮ್ದು ಹೈಟ್ ಎಷ್ಟಿದೆನೋ ಅದ್ರ ತಕ್ಕಂಗೆ ವೇಟ್ ಕೂಡ ಕಂಪಲ್ಸರಿ ಆಗಿ ಇರಬೇಕಾಗಿರುತ್ತೆ. ಹಾಗೇನೆ ಇದ್ರೊಳಗಡೆ ಪ್ರೊಸೆಸ್ ಬಂದ್ಬಿಟ್ಟು ನಿಮಗೆ 3 ಸೆಕ್ಷನ್ ಇರುತ್ತೆ. ಮೊದಲದಾಗಿ ಎಕ್ಸಾಮ್ ಇರುತ್ತೆ, ಹಾಗೇನೆ ಸೆಕೆಂಡ್ ಬಂದ್ಬಿಟ್ಟು ಫಿಸಿಕಲ್ ಇರುತ್ತೆ, ಥರ್ಡ್ ಬಂದ್ಬಿಟ್ಟು ನಿಮಗೆ ಮೆಡಿಕಲ್ ಇರುತ್ತೆ. ಹಾಗೇನೆ ಈ ಒಂದು ಅಪ್ಲಿಕೇಶನ್ಗೆ ಏಜ್ ಲಿಮಿಟ್ ಬಂದ್ಬಿಟ್ಟು ಮಿನಿಮಮ್ ಆಗಿ 17 ವರೆಯಿಂದ ಹಿಡಿದ್ಬಿಟ್ಟು ನಿಮಗೆ 21 ಏಜ್ ವರೆಗೂ ಇರಬೇಕಾಗುತ್ತೆ. ಹಾಗೇನೆ ಇದ್ರ ಎಕ್ಸಾಮ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಇವಾಗ ನೀವು 12th ಪಾಸ್ ಒಳಗಡೆ ಎಕ್ಸ್ ಒಳಗಡೆ ಯಾರು ಇರ್ತಾರೋ ಅವ್ರಿಗೆ ಎಕ್ಸ್ಟ್ರಾ 2 ಸಬ್ಜೆಕ್ಟ್ ಇರುತ್ತೆ. ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ 2 ಸಬ್ಜೆಕ್ಟ್ ಎಕ್ಸ್ಟ್ರಾ ಇರುತ್ತೆ. ಹಾಗೇನೆ ಫಿಸಿಕಲ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಅದೇ ನೀವು ಅಗ್ನಿವೀರ್ ಒಳಗಡೆ ಏನು ಸೇಮ್ ಇರುತ್ತಲ್ಲ ಅದೇ ಸೇಮ್ ಇರುತ್ತೆ. 1.6 km ನಿಮಗೆ ರನ್ನಿಂಗ್ ಇರುತ್ತೆ. ಇಷ್ಟ ಆಗಿತ್ತು ಇದ್ರ ಬಗ್ಗೆ ಒಂದು ಮಾಹಿತಿ. ಹಾಗೇನೆ ನೀವೇನಾದ್ರೂ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ, ನೀವು ನಿಮ್ ನಿಯರ್ ಬೈ ಇರತಕ್ಕಂತ ಸೈಬರ್ ಸೆಂಟರ್ ಅಂದ್ರೆ ನಿಮ್ ಕಂಪ್ಯೂಟರ್ ಸೆಂಟರ್ ಇರ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಂಡು ಆಮೇಲೆ ನೀವು ಇನ್ನೊಂದ್ಸಲಿ ಅಪ್ಲೈ ಮಾಡಿ. ಮೊದಲದಾಗಿ ನಿಮ್ಮ ಒಂದು ನೋಟಿಫಿಕೇಶನ್ ಓದ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಅಪ್ಲೈನ ಮಾಡಿ. ಜೈ ಹಿಂದ್.